ಮಚ್ಚು ಹಿಡಿದು ರೀಲ್ಸ್ ಮಾಡಿದ್ದ ರಜತ್ಗೆ ಮತ್ತೆ ಸಂಕಷ್ಟ ಎದುರಾಗಿದೆ. ಬಸವೇಶ್ವರ ನಗರ ಪೊಲೀಸರು ಮತ್ತೆ ಬಂಧಿಸಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಮಚ್ಚು ಹಿಡಿದು ರೀಲ್ಸ್ ಮಾಡಿಬಿಟ್ಟಿದ್ದರು. ಆ ವಿಡಿಯೋ ವೈರಲ್ ಆದ ಬೆನ್ನಲ್ಲೇ ಪೊಲೀಸರು ರಜತ್ ಮತ್ತು ವಿನಯ್ ಅವರನ್ನ ಬಂಧಿಸಿದ್ದರು. ಆದರೆ ಬಂಧನವಾದ ಬಳಿಕ ರಜತ್ ಪತ್ನಿ ಅಕ್ಷತಾ ಫೈಬರ್ ಮಚ್ಚು ಕೊಟ್ಟು ಯಾಮಾರಿಸಿದರು. ಅಸಲಿ ಮಚ್ಚು ಅದಾಗಿಲ್ಲವಾಗಿದ್ದ ಕಾರಣ ವಿನಯ್ ಹಾಗೂ ರಜತ್ ಇಬ್ಬರನ್ನ ಬಂಧಿಸಿ ಜೈಲುವಾಸ ಅನುಭವಿಸುವಂತೆ ಮಾಡಿದ್ರು. ಆನಂತರ ಷರತ್ತುಬದ್ಧ ಜಾಮೀನು ಪಡೆದು ಇಬ್ಬರು ಹೊರಗೆ ಬಂದಿದ್ರು. ವಿಚಾರಣೆಯ ವೇಳೆ ರಜತ್ ಮಚ್ಚನ್ನ ಎಲ್ಲಿ ಬಿಸಾಡಿದ್ದೀವಿ ಎಂಬ ಮಾಹಿತಿಯನ್ನ ನೀಡಿದ್ರು. ಈ ಹಿಂದೆ ಚಿತ್ರದುರ್ಗದ ರೇಣುಕಾಸ್ವಾಮಿ ಶವ ಬಿಸಾಡಿದ್ದ ಜಾಗ ಸುಮನಹಳ್ಳಿ ರಾಜಕಾಲುವೆ ಬಳಿ ಶವ ಬಿಸಾಡಿರುವ ಬಗ್ಗೆ ಮಾಹಿತಿ ಅಲ್ಲಿ ಹೋಗಿ ನೋಡಿದಾಗಲೂ ಮಚ್ಚು ಸಿಕ್ಕಿರಲಿಲ್ಲ. ರೀಲ್ಸ್ನಲ್ಲಿ ಬಳಸಿದ್ದ ಮಚ್ಚು ಎಲ್ಲಿ ಹೋಗಿದೆ ಎಂಬುದರ ಸ್ಪಷ್ಟ ಮಾಹಿತಿ ಇನ್ನೂ ಪೊಲೀಸರಿಗೆ ಸಿಕ್ಕಿಲ್ಲ. ಇದರ ನಡುವೆ ಪ್ರತಿ ವಿಚಾರಣೆಗೂ ರಜತ್ ಆ್ಯಂಡ್ ವಿನಯ್ ಹಾಜರಾಗಬೇಕು ಎಂಬುದನ್ನು ಕೋರ್ಟ್ ಸೂಚನೆ ನೀಡಿತ್ತು. ಆದರೆ ರಜತ್ ಕಿಶನ್ ನ್ಯಾಯಾಲಯಕ್ಕೆ ಹಾಜರಾಗಿರಲಿಲ್ಲ. ಈ ಕಾರಣಕ್ಕೆ ನ್ಯಾಯಾಲಯವು ರಜತ್ ವಿರುದ್ಧ ವಾರೆಂಟ್ ಹೊರಡಿಸಿತ್ತು. ಹೀಗಾಗಿ ಇಂದು ಪೊಲೀಸರು ಮತ್ತೆ ಬಂಧಿಸಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದಾರೆ. ಮತ್ತೆ ಅರೆಸ್ಟ್ ಆದರೂ ರಜತ್ ಹಾಗೂ ವಿನಯ್ ಬಳಸಿದ್ದ ರಿಯಲ್ ಮಚ್ಚು ಮಾತ್ರ ಪೊಲೀಸರಿಗೆ ಇನ್ನೂ ಸಿಗುತ್ತಿಲ್ಲ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡೋದನ್ನ ಮಾತ್ರ ಮರಿಬೇಡಿ. ಇನ್ನಷ್ಟು ಅಪ್ಡೇಟ್ಸ್ಗಳಿಗೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ.